ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಟರ್ ಕೈಲೂ ಡಯಾಗ್ನೋಸ್ ಮಾಡಕ್ ಆಗದೇ ಇರುವಂತದನ್ನ ನೀವು 1 ನಿಮಿಷದಲ್ಲಿ ಅದು ಹೇಗೆ ಗುಣಪಡಿಸಿದ್ರಿ ಅಂತ. ಏನು ಮಾಡ್ಲಿಲ್ಲಪ್ಪ. ನಾನ್ ಚಿಕ್ಕವಳಿದ್ದಾಗ ಅಲ್ಲಿ ಇಲ್ಲಿ ಸ್ವಲ್ಪ ಮ್ಯಾಜಿಕ್ ಕಲ್ತಿದ್ದೆ. ಜೊತೆಗೆ ಆಕಸ್ಮಿಕವಾಗಿ ನನ್ಗೆ ಒಳ್ಳೆ ಒಬ್ರು ಗುರು ಸಿಕ್ಕಿದ್ರು. ಅವ್ರು ನನಗೆ ವಾಮಾಚಾರ ಪ್ರಯೋಗ ಆಗಿದ್ರೆ ಅದನ್ನ ತೆಗೆಯೋದು ಹೇಗೆ ಅನ್ನೋದನ್ನು ಕಲಿಸ್ಕೊಟ್ರು. ಪಿತೃ ಸಮಾನರಾದ ಅವರನ್ನ ನಾನ್ ಸದಾ ಸ್ಮರಿಸಬೇಕು. ಅಂದ್ರೆ ಅಜ್ಜಿ ಮೇಲೆ ವಾಮಾಚಾರ ಪ್ರಯೋಗ ಆಗಿತ್ತು ಅಂತೀರಾ? ಹೌದು. ಸುಮ್ನೆ ಏನೇನು ಹೇಳ್ಬೇಡಿ. ಯಾವ ಮ್ಯಾಜಿಕ್ಕೂ ಇಲ್ಲ, ತಂತ್ರನೂ ಇಲ್ಲ. ಡಾಕ್ಟರ್ ಬಂದು ಟ್ರೀಟ್ ಮಾಡಿ ಇಂಜೆಕ್ಷನ್ ಕೊಟ್ಟು ಹೋದ್ರಲ್ಲ, ಅದಕ್ಕೆ ಅಜ್ಜಿಗೆ ಸ್ವಲ್ಪ ಜ್ವರ ಹಿಡಿದು ಪ್ರಜ್ಞೆ ಬಂದಿದೆ. ಅದೇ ಟೈಮಿಗೆ ನೀವು ಅಲ್ಲಿಗೆ ಬಂದು ಮ್ಯಾಜಿಕ್ಕು ಮಣ್ಣು ಮಸಿ ಅಂತೆಲ್ಲ ಹೇಳಿ ಅಜ್ಜಿಗೆ ಪ್ರಜ್ಞೆ ಬರ್ತಿದ್ದಾಗೆ ಅದು ಕ್ರೆಡಿಟ್ಸ್ ಎಲ್ಲ ನೀವು ತಗೊಂಡು ಎಲ್ರಿಗೂ ಹೂವು ಮುಡಿಸ್ತಿದ್ದೀರಾ. ಅದೇನೋ ಹೇಳ್ತಾರಲ್ಲ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯಕ್ಕೂ ಸರಿ ಹೋಯ್ತು ಅಂತ. ನಿಮ್ಮಂತವ್ರು ಊರು ತುಂಬಾ ಗಲ್ಲಿ ಗಲ್ಲಿಗೂ ಸಿಗ್ತಾರೆ. ಕರ್ಣ, ಇವನಿಗೆ ಎಷ್ಟು ಕೊಬ್ಬು. ಸಿಟ್ ಮಾಡ್ಕೋಬೇಡಿ. ಅವನ್ ಸ್ವಲ್ಪ ಹಾಗೆ ಫಾರಿನಲ್ಲಿ ಓದಿದ್ದಲ್ವಾ. ಓದಿದ್ ಮಾತ್ರಕ್ಕೆ ಇಂಥದ್ದೆಲ್ಲ ಅವ್ನು ನಂಬಲ್ಲ. ನಿಮ್ಗೂ ಗೊತ್ತಿರುತ್ತೆ. ನಮ್ದೇ ಇದ್ರೆ ಅವ್ರ ಹಣೆ ಬರಹ ಅವರೇ ಅನ್ಭವಿಸ್ತಾರೆ. ಹೋಗ್ಲಿ ಬಿಡಿ, ಮನಸ್ಸು ಕೆಡ್ಸ್ಕೋಬೇಡಿ. ಮೀರಾ, ಇವ್ರಿಗೆ ಸ್ವಲ್ಪ ತಿಂಡಿ ಬಡಿಸು. ಆಶ್ರಮ ಕರ್ಕೊಂಡು ಹೋಗ್ಬೇಕು, ಲೇಟ್ ಆಗತ್ತೆ. ಅಮ್ಮ, ನೀವು ತಿಂಡಿ ತಿಂತಾರಿ, ನಾನು ಹೀಗೆ ಬರ್ತೀನಿ. ಎಲ್ಲ ಇವನ ಶತಾಯ ಗತಾಯ ನಾನು ಇಲ್ಲೇ ಉಳ್ಕೋಬೇಕು ಅಂತ ಇಷ್ಟೆಲ್ಲ ಮಾಡಿದ್ರೆ ಈಗಲೂ ಕಳಿಸೋ ಮಾತೇ ಮಾತಾಡ್ತಾನಲ್ಲ. ಇಲ್ಲ ಇಲ್ಲ, ನಾನು ಹೋಗ್ಬಾರ್ದು. ಹಾಗೇನಾದ್ರು ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋದ್ರೆ ಈ ಮುದುಕಿನ ಬಲಿ ತಗೊಂಡ್ಬಿಡ್ತೀನಿ. ಆಗ ಎಲ್ಲರೂ ತೆಪ್ಪಿಗಿರ್ತಾರೆ.